ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನುಡಿ ನಮನದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳಿಗೆ, ಪರಮ ಪೂಜ್ಯ ಗುರುಗಳಿಗೆ ಭಕ್ತಿ ಭಾವದ ನಮಸ್ಕಾರಗಳನ್ನು ಮಾಡುತ್ತಾ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರೇ, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರೇ, ಉಪಮುಖ್ಯಮಂತ್ರಿ ಅಂತ ಶಿವಕುಮಾರ್ ಅವರೇ, ಜಗದೀಶ್ ಶೆಟ್ಟರ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪ ಅವರ ಬದುಕು ಬಹಳ ದೊಡ್ಡ ಬದುಕು. ಸುಮಾರು 95 ವರ್ಷದ ಅರ್ಥಪೂರ್ಣವಾಗಿರುವಂಥ ಬದುಕನ್ನು ಅವರು ಮಾಡಿ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ಹೋಗಿದ್ದಾರೆ. ಮಾಡಿಯೂ ಮಾಡದಂತಿರುವಂಥ ಒಂದು ವ್ಯಕ್ತಿತ್ವ ಶಾಮನೂರು ಅವ್ರದ್ದು. ಅವರು ಮಾಡಿರುವಂಥ ದಾನ ಬಹಳ ಜನಕ್ಕೆ ಇವತ್ತು ಪರಿಚಯ ಇಲ್ಲ. ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ನೀತಿಯಿಂದ ಅವರು ಹಲವಾರು ಜನರಿಗೆ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವರು ದಾನವನ್ನು ಮಾಡಿದ್ದಾರೆ. ಅವರಿಗೆ ದಾನಶೂರ ಕರ್ಣ ಅಂತ ಬಿರುದು ಕೊಟ್ಟರು ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಸವಣ್ಣವರ 2 ವಿಚಾರಗಳನ್ನು ಅವರು ಕಾಯ ವಾಚ ಮನಸ್ಸಿನಿಂದ ನಡೆಸಿದ್ದಾರೆ. ಒಂದು ಕಾಯಕ ನಿಷ್ಠೆ. ಕಾಯಕ ಅವರು ಪ್ರಾರಂಭದಲ್ಲಿ 18 ವರ್ಷದಿಂದ ಪ್ರಾರಂಭ ಮಾಡಿರುವಂಥ ಅವರ ಕಾಯಕ ಮತ್ತು ದುಡಿಮೆಯನ್ನು ಕೊನೆಯ ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ ತಮ್ಮ ಕಾಯಕವನ್ನು ಮಾಡಿರುವಂಥ ಧೀಮಂತರು ಶಾಮನೂರು ಶಿವಶಂಕರಪ್ಪ. ನಾನು ಒಂದು ದಿವಸ ಅವ್ರು ವೆಸ್ಟ್ ಎಂಡ್ ಹೋಟೆಲಲ್ಲಿದ್ದಾಗ ಹೋಗಿದ್ದೆ. ಅವ್ರ ಮಂಚದ ಮೇಲೆ ಸುಮಾರು 50-60 ಚೆಕ್ ಬುಕ್ ಇತ್ತು. ಏನೆಲ್ಲ ನೀವೇ ಸೈನ್ ಮಾಡ್ತೀರಾ ಅಂದರೆ, ನನ್ನ ಕೆಲಸ ನಾನೇ ಮಾಡಬೇಕಪ್ಪ. ಅವರೊಂದು ಮಾತನ್ನು ಹೇಳಿದರು, ನಾವು ಇನ್ನೊಬ್ಬರನ್ನು ಮ್ಯಾನೇಜರಾಗಿ ತೊಗೋಬೋದು, ಆದರೆ ನಮ್ಮ ಶಾಮನೂರನ್ನ ನಾನು ತೊಗೊಳಕ್ಕಾಗೋದಿಲ್ಲ, ನಾನೇ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಮಲ್ಲಿಕಾರ್ಜುನ್ ಅವರು ಒಂದು ಮಾತನ್ನು ಹೇಳಿದರು, ಕೊನೆಯ 15 ದಿವಸ ಇರುವಾಗಲೂ ಕೂಡ ಅವರು ಬಾಪೂಜಿ ಸಂಸ್ಥೆಯ ಕಾಗದ ಪತ್ರಗಳನ್ನು ಅವರೇ ಸೈನ್ ಮಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಸ್ವಲ್ಪ ದಿವಸ ಸೈನ್ ಮಾಡೋಕ್ಕಾಗಲಿದ್ದಾಗ ಅವ್ರ ಕೈಯಲ್ಲಿ ಕೊಟ್ಟರು. ಆದರೆ ಮತ್ತೆ 15 ದಿವಸ ಹುಷಾರಾದ ಮೇಲೆ ಮಲ್ಲಿಕಾರ್ಜುನ್ ಅವ್ರು ಕೇಳಿದ್ರಂತ, ಸೈನ್ ಮಾಡ್ತೀರಾ ಅಂತ. ಇಲ್ಲ, ನಾನು ಸೈನ್ ಮಾಡ್ತೀನಿ ಅಂತ. ಹಾಗೆ ಕಾಯಕ ನಿಷ್ಠೆ ಅವರು ಸದಾಕಾಲ ಎಂದೂ ಬಿಡಲಿಲ್ಲ. ಅದೇ ರೀತಿ ದಾಸೋಹ, ಬಸವಣ್ಣವರ ಇನ್ನೊಂದು ದಾಸೋಹವನ್ನು ಸಂಪೂರ್ಣವಾಗಿ ನಡೆಸಿಕೊಟ್ಟವರು ಶಾಮನೂರು ಶಿವಶಂಕರಪ್ಪ ಅವರು. ಅವರಿಗೆ ಸಮಯ ಪ್ರಜ್ಞೆ, ಸ್ಥಿತಿ ಪ್ರಜ್ಞೆ ಎರಡೂ ಕೂಡ ಬಹಳ ಇದ್ದಿದ್ದರಿಂದ ಅವರು ವ್ಯಾಪಾರದಲ್ಲೂ ಯಶಸ್ವಿ ಆದರು, ಸಾಮಾಜಿಕ ರಂಗದಲ್ಲೂ ಯಶಸ್ವಿ ಆದರು ಮತ್ತು ರಾಜಕೀಯ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇವತ್ತು ಬಾಪೂಜಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿರುವಂಥ ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಅದರಲ್ಲಿ ನೂರಾರು ಜನರಿಗೆ ಕೆಲಸ ಸಿಕ್ಕರೆ ಲಕ್ಷಾಂತರ ಜನರಿಗೆ ಆರೋಗ್ಯದ ಭಾಗ್ಯವನ್ನು ಇವತ್ತು ದಾವಣಗೆರೆ ಭಾಗದಲ್ಲಿ ಕೊಟ್ಟಿರುವಂಥ ಬಾಪೂಜಿ ಸಂಸ್ಥೆ, ಅದಕ್ಕೆ ಕಾರಣೀಭೂತರು ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ ಬಹಳ ಲೆಕ್ಕದಲ್ಲಿ ಭಾಳ ಪಕ್ಕ. ಯಾರಿಗಾದರೂ ಏನಾದರೂ ಕೊಡೋದಿದ್ರೆ ನೆನಪು ಮಾಡಿ ಕೊಡ್ತಾಯಿದ್ರು, ಏನಾರು ತಗೊಳ್ಳೋದಿದ್ರೆ ಅಷ್ಟೇ ನೆನಪು ಮಾಡಿ ಇಸ್ಕೊಳ್ತಾ ಇದ್ರು. ಭಾಳ ಲೆಕ್ಕದಲ್ಲಿ ಪಕ್ಕ ಮತ್ತು ಸಮಯ ಪ್ರಜ್ಞೆ ಭಾಳ. ಅವರು ವಯಸ್ಸಿಗೆ ಮೀರಿ ಸ್ನೇಹವನ್ನು ಬೆಳೆಸಿದ್ರು. ನಮಗೆಲ್ಲ ಮಾತನಾಡುವಾಗ ನಮಗೆ ಅಷ್ಟು ವಯಸ್ಸಿನ ಅಂತರ ಇದ್ದರೂ ಕೂಡ ನಾವು ಭಾಳ ಸರಳವಾಗಿ ಮನಸ್ಸು ಬಿಚ್ಚಿ ಮಾತನಾಡುವಂಥ ವಾತಾವರಣ ಅವರು ನಿರ್ಮಾಣ ಮಾಡ್ತಿದ್ರು. ಹಾಸ್ಯ ಪ್ರಜ್ಞೆ ಭಾಳ ಇತ್ತು, ಭಾಳ ದೊಡ್ಡ ಹಾಸ್ಯ ಪ್ರಜ್ಞೆ ಇತ್ತು. ಜೀವನ ಉತ್ಸವವನ್ನು, ಜೀವನ ಉಲ್ಲಾಸವನ್ನು ಸದಾಕಾಲ ಜೀವಂತವಾಗಿಟ್ಟಿದ್ರು, ಕೊನೆ ಗಳಿಗೆವರೆಗೂ ಜೀವಂತವಾಗಿಟ್ಟಿದ್ರು. ಅವರ ಬದುಕು
ಪೂರ್ಣಮಯ ಬದುಕು ದಾವಣಗೆರೆಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಕನ್ನಡ ನಾಡಿಗೆ ಒಂದು ಆದರ್ಶದ ಬದುಕನ್ನು ಬಿಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳನ್ನು ಪಾಲನೆ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ನುಡಿ ನಮನಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳು. ಅವರಿಗೆ ಇದೀಗ